ಸ್ನೇಹಿತರೆ, ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಇದು ನಿಮ್ಮ ಗಮನದಲ್ಲಿ ಇರಬಹುದು. ಸ್ನೇಹಿತರೆ, ಈ SIR ಪ್ರಕ್ರಿಯೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಯಾಕಂದ್ರೆ ಬಾಂಗ್ಲಾದೇಶಿಗೆ ಒಂದು ಜನ ಇದಾರಲ್ಲ, ಅದು ನುಸುರುಕೋರ್ ಅಂತ ಕರಿಬಹುದು. ಆ ರೀತಿ ನಮ್ಮ ಭಾರತಕ್ಕೆ ಪ್ರವೇಶಿಸಿದ್ದಾರೆ. ಅನುಮತಿ ಪಡ್ಕೊಂಡು ಪಾಸ್ಪೋರ್ಟ್ ಮಾಡಿಸ್ಕೊಂಡು ಅವರು ನಮ್ಮ ದೇಶಕ್ಕೆ ಬಂದಿಲ್ಲ. ಈಗ ಪಶ್ಚಿಮ ಬಂಗಾಳ ತರ ಸಾಕಷ್ಟು ರಾಜ್ಯಗಳ ಮುಖಾಂತರ ಅವರು ಒಳಗಡೆ ಬಂದುಬಿಟ್ಟಿದ್ದಾರೆ. ಜೊತೆಗೆ ಅವರು ವೋಟರ್ ID, ಆಧಾರ್ ಕಾರ್ಡು, ಭಾರತೀಯರು ಅನ್ನುವಂತಹ ಹಕ್ಕುಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಜನ ರೇಷನ್ ಕೂಡ ಪಡ್ಕೊಳ್ತಿದ್ದಾರೆ. ನಮ್ಮ ರಾಷ್ಟ್ರದಲ್ಲಿ ನಮ್ಮ ಪ್ರಜೆಗಳಿಗೆ ಅಷ್ಟೇ ಸಿಗಬೇಕಾಗಿರತಕ್ಕಂತ ಹಕ್ಕು ಬೇರೆ ರಾಷ್ಟ್ರದ ಪ್ರಜೆಗಳಿಗೂ ಕೂಡ ಸಿಗ್ತಾ ಇದೆ. ಮತ್ತು ಇಲ್ಲಿ ಬಂದು ಗಲಾಟೆಗಳನ್ನ ಎಬ್ಬಿಸೋದು, ಇದೆಲ್ಲದರ ಕಾರಣದಿಂದಾಗಿ ಚುನಾವಣೆ ಆಯೋಗ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಯಾರ್ಯಾರು ಈ ವೋಟರ್ ಐಡಿಯನ್ನ ಮಾಡಿಸ್ಕೊಂಡಿದ್ದಾರೆ ಮತ್ತು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಸ್ಕೊಂಡು ನಮ್ಮ ರಾಷ್ಟ್ರದ ಹಕ್ಕನ್ನ ಪಡ್ಕೊಂಡಿದ್ದಾರೆ ಅಂತಹ ಎಲ್ಲ ಫಲಾನುಭವಿಗಳನ್ನ ನಮ್ಮ ದೇಶದಿಂದ ಹೊರ ಓಡಿಸುವಂತಹ ಕೆಲಸ ಮಾಡ್ತಾ ಇದೆ ಈ ಚುನಾವಣೆ ಆಯೋಗ. SIR ಅಂತ ತಂದ್ಬಿಟ್ಟು ಪ್ರತಿ ರಾಜ್ಯದಲ್ಲಿ ಚುನಾವಣೆ ಯಾವ ರೀತಿಯಾಗಿ ಸಮೀಪ ಬರುತ್ತೋ ಆ ಒಂದು ಸಮೀಪ ಬರೋಕ್ಕಿಂತ ಮುಂಚಿತವಾಗಿ SIR ಪ್ರಾರಂಭಿಸುತ್ತೆ. ನಮ್ಮ ರಾಜ್ಯದಲ್ಲಿ ಕೂಡ SIR ಆಲ್ರೆಡಿ ಪ್ರಾರಂಭವಾಗಿದೆ. ಸೊ ನಿಮ್ಮ ಮನೆ ಬಾಗಿಲಿಗೆ BLOಗಳು ಒಂದು ಸಾರಿ ಬಂದಿರಬಹುದು ಅಥವಾ 2 ಸಾರಿ ಬಂದಿರಬಹುದು, ಅಥವಾ ನಿಮಗೆ ಕಾಲ್ ಮಾಡಿ ಈ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ ಕೊಡಿ, ನಿಮ್ಮ ಡಾಕ್ಯುಮೆಂಟ್ಸ್ಗಳು ಆಧಾರ್ ಕಾರ್ಡು ಜೊತೆಗೆ ಒಂದು ಫೋಟೋವನ್ನ ತೆಗೆದುಕೊಂಡು ಬನ್ನಿ ಅಂತಾನು ಕೂಡ ಹೇಳಿರಬಹುದು. ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಇದಕ್ಕೆ ಗೃಹಲಕ್ಷ್ಮಿಗೆ ಏನ್ ಲಿಂಕ್ ಇದೆ ಅದರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ವೋಟರ್ ID ಅನ್ನುವಂಥದ್ದು ಬಹಳ ಮುಖ್ಯವಾಗಿಬಿಟ್ಟಿದೆ. ಸೊ ಆಧಾರ್ ಕಾರ್ಡ್ ಸೇಮ್ ಅಂತಾನೆ ಹೇಳಬಹುದು. ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಹೇಗಿದೆಯೋ ಈಗ ವೋಟರ್ ಐಡಿಯು ಕೂಡ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಸೊ ನಿಮ್ಮ ಒಂದು ವೋಟರ್ ID ಕೂಡ ಇದ್ರೆ ಈಗ SIR ಪ್ರಕ್ರಿಯೆ ನಡೀತಾ ಇದೆ. ಸೊ SIR ಪ್ರಕ್ರಿಯೆಯಲ್ಲಿ ನೀವು ತಿದ್ದುಪಡಿಗಳನ್ನು ಕೂಡ ಮಾಡ್ಕೊಳ್ಬಹುದು. ಈಗ ತಂದೆಯ ಹೆಸರಿನಲ್ಲಿ ಅಣ್ಣನ ಹೆಸರು ಅಥವಾ ಇನ್ಯಾರೋ ಹೆಸರು ನೇಮಕ ಆಗಿದ್ರೆ, ಅದು ಹೆಸರು ತಪ್ಪಾಗಿ ಸೇರ್ಪಡೆ ಆಗಿದ್ರೆ ಅಥವಾ ವಿಳಾಸ ತಪ್ಪಾಗಿದ್ರೆ ಅದೆಲ್ಲವೂ ಕೂಡ ನೀವು ಚೇಂಜಸ್ ಅನ್ನ ಈ ಸಂದರ್ಭದಲ್ಲಿ ಮಾಡ್ಕೊಳ್ಬಹುದು. ಮುಖ್ಯವಾದ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮ ವಾಸಸ್ಥಳ, ನೀವು ಎಲ್ಲಿ ವಾಸವಾಗಿದ್ದೀರಿ, ನೀವು ನಮ್ಮ ದೇಶದಲ್ಲಿ ಯಾವಾಗಿನಿಂದ ಅಂದ್ರೆ ಕೆಲವೊಂದಿಷ್ಟು ಪ್ರಜೆಗಳು ಬೇರೆ ದೇಶದಿಂದ ಬಂದಿರ್ತಾರೆ. ನೀವು 2002ರಲ್ಲಿ ಎಲ್ಲಿದ್ರಿ, 2012ರಲ್ಲಿ ಎಲ್ಲಿದ್ರಿ, 2016ರಲ್ಲಿ ಎಲ್ಲಿದ್ರಿ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂದ್ರೆ 10 ವರ್ಷ ಅಥವಾ 15 ವರ್ಷದ ಹಿಂದೆ ನೀವು ಎಲ್ಲಿ ವಾಸವಾಗಿದ್ರಿ ಅನ್ನುವಂಥದ್ದು ಕನ್ಫರ್ಮ್ ಆಗತ್ತೆ. ಕೆಲವೇ ವರ್ಷಗಳ ಹಿಂದೆ ನೀವು ಭಾರತಕ್ಕೆ ಬಂದಿದ್ರೆ ಅದನ್ನ ಸರ್ಕಾರ, ಚುನಾವಣೆ ಆಯೋಗ ಅದರ ಬಗ್ಗೆ ಪರಿಶೀಲನೆ ಮಾಡಿ ನಿಮಗೆ ಹಕ್ಕು ಕೊಡಬೇಕಾ ಬೇಡವಾ, ನೀವು ನಮ್ಮ ಭಾರತಕ್ಕೆ ಯಾವ ರೀತಿಯಾಗಿ ಬಂದಿದ್ದೀರಿ, ಪರ್ಮಿಷನ್ ತೆಗೆದುಕೊಂಡು ಬಂದಿದ್ದೀರಾ ಅಥವಾ ನುಸುರುಕೋರರ ತರ ಬಂದಿದ್ದೀರಾ, ಇದರ ಬಗ್ಗೆ ಎಲ್ಲವೂ ಕೂಡ ಥಿಂಕ್ ಮಾಡ್ತಾ ಇದೆ. ಅದಕ್ಕಾಗಿ ಈ ಒಂದು SIR ಪ್ರಕ್ರಿಯೆ ನಡೀತಾ ಇತ್ತು. ಈ SIR ಪ್ರಕ್ರಿಯೆಯಲ್ಲಿ ಪ್ರಮುಖ ದಿನಾಂಕಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈಗಾಗಲೇ ಈಗ 30 ಜೂನ್ ತಾರೀಕು ಆಲ್ರೆಡಿ ಪ್ರಾರಂಭವಾಗಿದೆ. ಇದು ಜುಲೈ 29ನೇ ತಾರೀಕು ಎಂಡ್ ಆಗುತ್ತೆ. ಅಷ್ಟರ ಒಳಗಾಗಿ ನೀವು ಫಾರ್ಮ್ ಫಿಲ್ ಅಪ್ ಮಾಡಬೇಕು. ಇನ್ನು ಕರಡು ಮತದಾರರ ಪಟ್ಟಿ ಆಗಸ್ಟ್ ನಲ್ಲಿ ಪ್ರಕಟವಾಗತ್ತಂತೆ. ಇನ್ನು ಸ್ನೇಹಿತರೆ, BLOಗಳು ಏನ್ ಮಾಡ್ತಾರೆ ಅದನ್ನ ನಾವು ತಿಳ್ಕೊಳ್ಳೋಣ. ಮನೆಗೆ ಭೇಟಿ ಕೊಡ್ತಾರ ಅವ್ರು, ಅಥವಾ ನಿಮ್ಮ ಹತ್ತಿರದ ಕನ್ನಡ ಶಾಲೆಗಳಲ್ಲಿ ಅಥವಾ ಅಂಗನವಾಡಿ ಕೇಂದ್ರಗಳಲ್ಲಿ ಅವರು ಇರ್ತಾರೆ. ಅಲ್ಲಿಯೂ ಹೋಗಿ ನೀವು ಭೇಟಿಯನ್ನ ಕೊಡಬಹುದಾಗಿರುತ್ತೆ. ಅಥವಾ ನಿಮಗೆ ಕರೆ ಅಂತರೂ ಅವರು ಮಾಡ್ತಾರೆ, ಕಾಲ್ ಮಾಡ್ತಾರೆ. ಅಲ್ಲಿಂದನೂ ಕೂಡ ಅವರನ್ನ ನೀವು ಸಂಪರ್ಕಿಸಬಹುದು. ಮತ್ತು ಅವರ ಎಷ್ಟು ಕೆಲಸ ಇಂಪಾರ್ಟೆಂಟ್ ಇದೆಯೋ ನೀವು ಕೂಡ ಈ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಈ ವೋಟರ್ ಐಡಿಯನ್ನೇ ಕಳ್ಕೊಂಡ್ ಬಿಡ್ತೀರಿ. ವೋಟರ್ ID ಕಳ್ಕೊಂಡ್ ಬಿಟ್ರೆ ನಿಮಗೆ ಯಾವುದೇ ಹಕ್ಕು ಸಿಗೋದಿಲ್ಲ. ನೀವು ನಮ್ಮ ದೇಶದವರು ಅನ್ನುವಂಥದ್ದನ್ನ ಕಳ್ಕೊಂಡ್ ಬಿಡುವಂತಹ ಸಾಧ್ಯತೆನೂ ಕೂಡ ಇದೆ. ಆ ರೀತಿ ಏನಾದ್ರೂ ಆಗಿದ್ದೆ ಆದ್ರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳು ಫೇಕ್ ಡಾಕ್ಯುಮೆಂಟ್ಸ್ ಗಳಂತ ಕನ್ಸಿಡರ್ ಆಗತ್ತೆ. ಸೊ ಅದಕ್ಕಾಗಿ ನೀವು ಮುಂದಿನ ದಿನಗಳಲ್ಲಿ ಮತದಾನ ಮಾಡಬೇಕು ಅಂದ್ರೆ ನೀವು ವೋಟರ್ ID ಉಳಿಸ್ಕೊಳ್ಳೋದು ಅತ್ಯವಶ್ಯಕ ಆಗಿಬಿಟ್ಟಿದೆ. BLOಗಳನ್ನ ನೀವು ಆದಷ್ಟು ಸಂಪರ್ಕಿಸಿದ್ರೆ ಬೆಟರು. ಇನ್ನು BLOಗಳು ನಿಮ್ಮನ್ನಂತರೂ ಸಂಪರ್ಕಿಸ್ತಾರೆ, ಅವರನ್ನ ಕಾಂಟ್ಯಾಕ್ಟ್ ನಲ್ಲಿ ಇಟ್ಕೊಳ್ಳಿ. ಅವರ ನಂಬರ್ ಸಿಕ್ಕರೆ ಅದನ್ನ ಸೇವ್ ಮಾಡ್ಕೊಂಡು ಅವರ ಜೊತೆಗೆ ಕಾಂಟ್ಯಾಕ್ಟ್ ಇಟ್ಕೊಂಡು ಅದೇನ್ ಫಾರ್ಮ್ ಇದೆ ಅದನ್ನ ಸರಿಯಾಗಿ ಫಿಲ್ ಅಪ್ ಮಾಡೋದು ಅತಿ ಅವಶ್ಯಕ. ಇನ್ನು ಮತದಾರರ ವಿವರಗಳನ್ನ ಪರಿಶೀಲಿಸ್ತಾರೆ ಅವರು. ಜೊತೆಗೆ ಅಗತ್ಯ ದಾಖಲೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ನಿಮ್ಮಲ್ಲಿಂದ ತೆಗೆದುಕೊಳ್ತಾರೆ. ನೀವು ಎಲ್ಲಿಯವರು, 10 ವರ್ಷದಿಂದ ಹಿಂದೆ ಎಲ್ಲಿ ವಾಸವಾಗಿದ್ರಿ, ಬೇರೆ ರಾಜ್ಯದಲ್ಲಿ ವಾಸವಾಗಿದ್ರಾ. ಉದಾಹರಣೆಗೆ ನೀವು ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ವಲಸೆ ಬಂದಿರ್ತೀರಿ. ಈಗ ನಮ್ದೇ ತೆಗೆದುಕೊಳ್ಳಿ, ಉತ್ತರ ಕರ್ನಾಟಕ ಸೈಡು ರಾಜಸ್ಥಾನದಿಂದ ಬಹಳಷ್ಟು ಜನ ಬರ್ತಾರೆ ಕೆಲಸಕ್ಕಾಗಿ, UP ಇಂದನೂ ಕೂಡ ಬರ್ತಾರೆ. ಸೊ ಹೀಗೆ ನಾನಾ ರೀತಿ ಸ್ಟೇಟ್ಗಳಿಂದ ನಮ್ಮ ಸ್ಟೇಟ್ಗೆ ಬಂದು ಇಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಇಲ್ಲಿಯೇ ನೆಲೆ ಉರಿಸ್ಕೊಂಡು ಬಿಡ್ತಾರೆ. ಸೊ ಹಾಗಾಗಿ
ಇಲ್ಲಿಯವರೇ ಅನ್ನುವಂಥದ್ದು ಕನ್ಫರ್ಮ್ ಆಗಬೇಕು. ವಾಸಸ್ಥಳ ಪ್ರಮಾಣ ಪತ್ರವನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ನಿಮ್ಮ ಕ್ರಮ ಸಂಖ್ಯೆ ಮತ್ತು ಭಾಗ ಸಂಖ್ಯೆನೂ ಕೂಡ ಕೇಳ್ತಾರಂತಲ್ಲಿ. ಸೊ ಇನ್ನು ನೀವು ಏನು ಮಾಡ್ಬೇಕಾಗತ್ತೆ, BLOಗಳು ಬಂದಾಗ ಸರಿಯಾಗಿ ಅವರು ಕೇಳಿರ್ತಕ್ಕಂತಹ ಮಾಹಿತಿಯನ್ನ ನೀಡಬೇಕಾಗತ್ತೆ. ಜೊತೆಗೆ ನಿಮ್ಮ ಅರ್ಜಿ ಫಾರ್ಮ್ ಅನ್ನ ಭರ್ತಿ ಮಾಡಬೇಕಾಗತ್ತೆ. ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ನಿಮ್ಮ ವಿಳಾಸ, ನಿಮ್ಮ ತಾಯಿಯ ಹೆಸರು, ನಿಮ್ಮ ಒಂದು ವೈಫ್ ಇದ್ರೆ ವೈಫ್ನ ಹೆಸರು ಕೂಡ ಕೊಡಬೇಕಾಗತ್ತೆ. ಅವರ ಫೋಟೋಸ್ಗಳನ್ನ, ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನು ಕೂಡ ಕೊಡಬೇಕಾಗತ್ತೆ. ಆ ಫಾರ್ಮ್ ಅಲ್ಲಿ ಇರುತ್ತೆ, ಓದ್ಕೊಳ್ಳಿ, ಒಂದ್ ಸ್ವಲ್ಪ ಗೊತ್ತಾಗತ್ತೆ ನಿಮಗೆ. ಇನ್ನು BLOಗಳು ಮನೆಗೆ ಬಂದಿಲ್ಲ ಅಂದ್ರೆ, ಸೊ ನೀವು ಅವರ ಕರೆ ಮಾಡಿರ್ತಾರೆ, 100% ಕರೆ ಅಂತೂ ಮಾಡಿರ್ತಾರೆ. ನಿಮ್ಮ ಕಾಲ್ ಚಾಲು ಇರುತ್ತೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಮೊಬೈಲ್ ರಿಚಾರ್ಜ್ ಇದ್ರೆ ಖಂಡಿತವಾಗ್ಲೂ ಬಂದಿರುತ್ತೆ. ಅದರ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು. ಅಥವಾ ನಿಮ್ಮ ಮನೆಗೆ 1 ಅಲ್ಲ ಅಥವಾ 3 ಬಾರಿ ಭೇಟಿ ಕೊಡ್ತಾರೆ. ಫೈನಲ್ ಟೋಟಲಿ 3 ಬಾರಿ ಭೇಟಿ ಕೊಡ್ತಾರೆ. ಅಷ್ಟರಲ್ಲಿ ನೀವು ಏನಾದ್ರೂ ಕಾಂಟ್ಯಾಕ್ಟ್ ಆಗಿದ್ರೆ ನೀವು ಕೊಡಬಹುದು. ಕಾಂಟ್ಯಾಕ್ಟ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಆಸುಪಾಸು ಯಾರಾದ್ರೂ BLOಗಳಿಗೆ ಭೇಟಿ ಆಗಿರ್ತಾರೆ, ಅಲ್ಲಿರ್ತಕ್ಕಂತಹ ಒಂದು ಫೋನ್ ನಂಬರ್ ಅನ್ನ ಅವರಿಂದ ಇಸ್ಕೊಂಡು ನೀವು ಅವರ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಫಾರ್ಮ್ ಅನ್ನ ಫಿಲ್ಅಪ್ ಮಾಡ್ಬೇಕಾಗತ್ತೆ. ಸೊ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು ಕನ್ಫರ್ಮ್ ಸಿಗುವಂಥದ್ದು ವೋಟರ್ ID. ಇಲ್ಲ ಅಂದ್ರೆ ವೋಟರ್ ID ಸಿಗೋದಿಲ್ಲ. ವೋಟರ್ ID ಬಂದಾಗ್ಬಿಟ್ರೆ ನೀವು ಎಲ್ಲಿಯವರು ಎಂತ ಏನು ಎಲ್ಲವೂ ಕೂಡ ಸರಿಪಡಿಸ್ಕೊಳ್ಬೇಕಂದ್ರೆ ಬಹಳ ದಿನನೇ ಹೋಗುತ್ತೆ, ಬಹಳ ಓಡಾಡಬೇಕಾಗತ್ತೆ. ಅದೆಲ್ಲದೂ ಕೂಡ ದೂರ ಉಳಿತು ಮತ್ತು ನೀವು ರೇಷನ್ಸ್ ಕಾರ್ಡ್ಗಳನ್ನ ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಅದು ಒಂದು ಇರ್ಲಿಲ್ಲ, ನೀವು ಇಲ್ಲಿಯವರೇ ಅಂತ ಕನ್ಫರ್ಮ್ ಆಗ್ಲಿಲ್ಲ ಅಂದ್ರೆ ನಿಮಗೆ ಯಾವ ಯೋಜನೆಗಳನ್ನು ಕೂಡ ಕೊಡೋದಿಲ್ಲ. ಅದೆಲ್ಲವೂ ಕೂಡ ರದ್ದಾಗಿ ಬಿಡುತ್ತೆ. ಅದಕ್ಕಾಗಿ ಇದು ಬಹಳ ಇಂಪಾರ್ಟೆಂಟ್. SIR ಪ್ರಕ್ರಿಯೆಯಲ್ಲಿ ನೀವು ಇಲ್ಲಿಯವರೇ ಅದು ಫಾರ್ಮ್ ಫಿಲ್ಅಪ್ ಮಾಡಿಕೊಡೋದು ಅದೆಲ್ಲವೂ ಕೂಡ ಮಾಡಲೇಬೇಕಾದಂತಹ ವಿಷಯ. ಅದಕ್ಕಾಗಿ ಚುನಾವಣೆ ಆಯೋಗ ಇದನ್ನ ನೇಮಕ ಮಾಡಿದೆ. ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರ್ದು ಈ ರೀತಿ ಫಾರ್ಮ್ ಫಿಲ್ಅಪ್ ಮಾಡುವಂತಹ ಅವಕಾಶ ಮಾಡಿಕೊಡ್ತಿದ್ದಾರೆ, ಪ್ರತಿಯೊಬ್ಬರು ಕೂಡ ಆ ಫಾರ್ಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಇನ್ಫಾರ್ಮೇಶನ್ ಅನ್ನ ಆದಷ್ಟು ಎಲ್ಲ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ. ಸೊ 18 ವರ್ಷ ಮೇಲ್ಪಟ್ಟವರಿಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಅವರೆಲ್ಲರಿಗೂ ಕೂಡ ಈ ವಿಷಯ ಗೊತ್ತಾಗಲೇಬೇಕಾದಂಥದ್ದು. ಓಕೆ, ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಓಕೆ.